ಬೆಳಗಾವಿ ಜಿಲ್ಲೆಯ ಕುರ್ಚಿ ಮತಕ್ಷೇತ್ರ ದಿನೇ 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 ರಣಕಹಳೆ ಮೊಳಗುತ್ತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಕುರ್ಚಿ ಮತಕ್ಷೇತ್ರದ ಪ್ರಮುಖ ಜನರು ನೇರವಾಗಿ ಕರ್ನಾಟಕ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ದೂರಿನ ಚಾಣಕ್ಯ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ನೇರವಾಗಿ ಇವತ್ತು ಶ್ರೀಶೈಲ್ ಭಜಂತ್ರಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು. ಅವರು ಈಗಾಗಲೇ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ 4 ವರ್ಷದಲ್ಲಿ ಕುರ್ಚಿ ಮತಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಅದರ ಸಲುವಾಗಿ ಅವರ ನೂರಾರು ಅಭಿಮಾನಿಗಳು ಇವತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಕೊಟ್ಟು ನೇರವಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ನಮ್ಮ ಜೊತೆ ಏನ್ ಮಾತಾಡ್ತಾರೆ ನೀವೇ ಕೇಳಿ ವೀಕ್ಷಕರೇ. ಅನ್ನದಾನಂ ಭ್ರೂಣ ಹತ್ಯಮಪಿ ಮಾರ್ಷಿ ಅನ್ನದಾನಾತ್ ಪರಂ ದಾನಂ ನ ಭೂತಂ ನ ಭವಿಷ್ಯತಿ ಅನ್ನುವಂತೆ ಶ್ರೀಶೈಲನ ಅವರು ನಮ್ಮ ಕುರ್ಚಿ ಮತಕ್ಷೇತ್ರದ ತುಂಬ ಸಾವಿರಾರು ಜನರಿಗೆ ಒಂದು ಜಾತ್ರೆ ಆಗಿರಬಹುದು, ಒಂದು ಮದುವೆ ಕಾರ್ಯಕ್ರಮ ಆಗಿರಬಹುದು, ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಹೋಗಿ 50,000 ಆಗಿರಬಹುದು, 1 ಲಕ್ಷ ಆಗಿರಬಹುದು, 1.5 ಲಕ್ಷ ಈ ರೀತಿ ಅನ್ನದಾನಕ್ಕಾಗಿ ಅವರು ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಇವತ್ತಿನ ದಿವಸ ಹಮ್ಮಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಬಡತನದ ಕುಟುಂಬದಲ್ಲಿ ಬೆಂದು ನೊಂದು ಬಂದಂಥವರು. ಅಷ್ಟೇ ಅಲ್ಲದೆ ನಮ್ಮ ನಾಡು ಹಸಿರು, ನಮ್ಮ ದೇಶಕ್ಕಾಗಿ ನಾನು ಕೊಡ್ತೀನಿ ಉಸಿರು ಅಂತಕ್ಕಂಥ ಮಾತನ್ನು ಇಟ್ಕೊಂಡು ಅವರು ಮಿಲಿಟರಿಯನ್ನ ಸೇರಿ ಕಸರ್ ಇರ್ಲಾರ್ದಂಗೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಮ್ಮ ಶ್ರೀಶೈಲನ ಭಜಂತ್ರಿ ಅವರು ಅಂತಕ್ಕಂಥ ಮಾತನ್ನ ಅಂತ ಒಬ್ಬ ಜನಸೇವಕ. ನಾನು ಅವರಲ್ಲಿ ನೋಡಿದ್ದು ಸೇವೆಯನ್ನ, ನಾಯಕತ್ವದ ಗುಣಗಳಲ್ಲ, ಸೇವೆಯ ಗುಣಗಳನ್ನ. ಅಂತ ಒಬ್ಬ ವ್ಯಕ್ತಿ ನಮ್ಮ ಕುರ್ಚಿ ಮತಕ್ಷೇತ್ರದಲ್ಲಿ ಬಂದಿದ್ದೇ ಆದಲ್ಲಿ ಅವರು ನಮ್ಮ ಕುರ್ಚಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡ್ತಾರ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಇಷ್ಟೆಲ್ಲ ಜನರು ಇವತ್ತಿನ ದಿವಸ ಬಂದಿದ್ದೀವಿ. ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಲ್ಲಿ ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ಒತ್ತಾಯಪೂರ್ವಕವಾಗಿ ನಾವು ಇವತ್ತಿನ ದಿವಸ ಏನ್ ಕೇಳ್ಕೊಳ್ತಾ ಇದೀವಿ ಅಂತಂದ್ರೆ ಈ ಕುರ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನ ಶ್ರೀಶೈಲನ ಭಜಂತ್ರಿ ಅವರಿಗೆ ಕೊಡಬೇಕು ಅಂತಕ್ಕಂಥದನ್ನ ಒತ್ತಾಯಪೂರ್ವಕವಾಗಿ ಭಾವಿ MLA ಶ್ರೀಶೈಲನ ಭಜಂತ್ರಿ ಕಿ, ಭಾವಿ MLA ಶ್ರೀಶೈಲನ ಭಜಂತ್ರಿ ಕಿ, ಭಾವಿ MLA ಶ್ರೀಶೈಲನ ಭಜಂತ್ರಿ ಕಿ. ಯಾಕಪ್ಪ ಅಂತಂದ್ರ ಭಾವಿ MLA ಶ್ರೀಶೈಲನ ಭಜಂತ್ರಿ ಅವರು ಇವತ್ತಿನ ದಿವಸ ನಾಡಿನ ಪರ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನ ಮಾಡಕತ್ತಾರೆ. ಇವತ್ತಿನ ದಿವಸ ಕಾಂಗ್ರೆಸ್ ಟಿಕೆಟ್ ನನಗ್ ಕೊಡು ಅಂತಕ್ಕಂಥವ್ರು ಈಗ ಎದ್ದು ಹೊರಗೆ ಬರಾಕತ್ತಾರ ಅಷ್ಟ. ಯಾವಾಗ ಎಲೆಕ್ಷನ್ ಇರ್ತೈತಿಲ್ಲ ಆ ಗಟ್ಟ ಹೊರಗೆ ಬರ್ತಾರ ಅವ್ರು. ಎಲೆಕ್ಷನ್ ಇದ್ದಾಗ ಗಟ್ಟ ಹೊರಗೆ ಬಂದ್ರೆ ಜನಸೇವಾ ಜನ ಕಾರ್ಯಗಳನ್ನ ಮಾಡೋರು ಯಾರು? ಹೌದಾ? ಇವತ್ತಿನ ದಿವಸ ನಮ್ಮೊಂದಿಗೆ ನಮ್ಮ ಕಷ್ಟಗಳನ್ನ, ನಮ್ಮ ಸುಖಗಳನ್ನ, ನಮ್ಮ ಕಷ್ಟದಲ್ಲಿ ಕಷ್ಟ ಆಗಿ ನಮ್ಮ ಬೆನ್ನಿಗೆ ಬೆನ್ನೆಲುಬಾಗಿ, ಹೌದಾ, ಆಮೇಲೆ ನಮ್ಮ ಗುರಿ ಮುಟ್ಟಕ್ಕ ಸಹಾಯ ಮಾಡ್ತಕ್ಕಂಥ, ಕಣ್ಣೀರನ್ನ ಒರೆಸ್ತಕ್ಕಂಥ, ಹೌದಾ, ನಮ್ಮ ಬದುಕಿನ ಮನೆಯಲ್ಲಿ ಬೆಳಕ ನೀಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಶ್ರೀಶೈಲನ ಭಜಂತ್ರಿ ಅವರು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಾನು ಹೇಳ್ತೇನೆ ಬಂಧುಗಳೇ. ಅದಕ್ಕೋಸ್ಕರ ತಾವು ಶ್ರೀಶೈಲನ ಭಜಂತ್ರಿ ಅವರಿಗೆ ನಾವು ಎಲ್ಲರೂ ಕೂಡ್ಕೊಂಡು ನಾವು ಶ್ರೀಶೈಲನ ಭಜಂತ್ರಿ ಅವರನ್ನ ಆರಿಸ್ತಾರ ಅವ್ರದ್ದು. ಅದಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೀವು ಶ್ರೀಶೈಲನ ಭಜಂತ್ರಿ ಅವರಿಗೆ ಕೊಡಬೇಕು. ಈಗ ನಾವು ಇಷ್ಟ ಜನ ಬಂದಿದ್ದೀವಿ, ಇನ್ನು ಮನಸ್ಸು ಮಾಡಿದ್ವಿ ಅಂತಂದ್ರೆ ನಾವು 50,000 1 ಲಕ್ಷ ಜನ ಸಹಿತ ಬಂದ ಗೋಕಾಕದಾಗ ಆಗಿರ್ಬೋದು, ಕರ್ನಾಟಕ ವಿಧಾನಸಭೆಯ ಮುಂದೆ ಕೂಡ ನಾವು ನಿಂತ ಪ್ರತಿಭಟನೆಯನ್ನ ಮಾಡಿ ನಾವು ಶ್ರೀಶೈಲನ ಭಜಂತ್ರಿ ಅವರಿಗೆ ನೀವು ಟಿಕೆಟ್ ಅನ್ನ ಕೊಡ್ಬೇಕಂತ ಹೇಳಿ ನಾನು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೇನೆ. ನನ್ನ ಹೆಸರು ಮಾಯಪ್ಪ ನಾಯ್ಕ್ ಅಂತ ಹೇಳಿ. ಕುರ್ಚಿ ಮತಕ್ಷೇತ್ರಕ್ಕೆ ಶ್ರೀಶೈಲನ ಭಜಂತ್ರಿ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಅವರು ಹಲವಾರು ಬಗ್ಗರಿಗೆ ಬಹಳ ಸಹಾಯವನ್ನು ಮಾಡಿದಂಥವರು. ಧರ್ಮದ ಪ್ರತಿಯೊಂದು ಧಾರ್ಮಿಕ ದೇವಸ್ಥಾನಗಳಿಗೆ ಹೋಗಿ ತಮ್ಮದೇ ಆದಂಥ ಒಂದು ಅನ್ನದಾನವನ್ನಾಗಲಿ, ಅದೇ ರೀತಿಯಾಗಿ ಆ ದೇವಸ್ಥಾನದ ಜೀರ್ಣೋದ್ಧಾರ ಆಗಲಿ ಅವರು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಕೂಡ ಬಹಳಷ್ಟು ಹಲವಾರು ರೀತಿಯಲ್ಲಿ ಅವರು ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈಗ ತೋಟಪಟ್ಟೆಯಲ್ಲಿ ಕೆಲವೊಂದು ಗಿಡಗಂಟಿಗಳು ಬಂದಿರ್ತಾವ, ಅಂತವುಗಳನ್ನೆಲ್ಲ ಸ್ವಚ್ಛ ಮಾಡಿಸಿ ಅಲ್ಲಿ ದಾರಿ ಸುಗಮವಾಗಿ ಹೋಗಲಿಕ್ಕೆ ಸಾರ್ವಜನಿಕರಿಗೆ ತಮ್ಮದೇ ಆದಂಥ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರು ಸೇನೆಯಲ್ಲಿ ದೇಶ ಸೇವೆಯನ್ನು ಮಾಡಿ ಇವತ್ತಿನ ದಿವಸ ಸಮಾಜ ಸೇವೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಬಡಬಗ್ಗರಿಗೆ ಒಂದು ರೋಗ ರುಜಿನಗಳು ಬರಬಾರದಂತ ಹೇಳಿ ಆರೋಗ್ಯ ಒಂದು ಶಿಬಿರವನ್ನು ಕೂಡ ಹಾರುಗೇರಿಯಲ್ಲಿ ಹಮ್ಮಿಕೊಂಡಿದ್ರು. ಈ ರೀತಿಯಾಗಿ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ ಅವರು ಮಾಡುವಂತಹ ಸೇವೆ ಬಹಳ ಅಮೂಲ್ಯವಾದದ್ದಾಗಿದೆ. ಕಣದಾಳ ಗ್ರಾಮದಲ್ಲಿ ಒಂದು ಕುಡಿಯುವ ಜಲಕುಂಭವನ್ನು ಕೂಡ ಮಾಡಿದ್ದಾರೆ.
ಅದೇ ರೀತಿಯಾಗಿ ವಿವಿಧ ತೆರನಾದಂಥ ಸೇವೆಗಳನ್ನು ಅವರು ಜನರಿಗಾಗಿ ಮಾಡ್ತಾ ಇದ್ದಾರೆ. ಮುಂದೊಂದೇ ದಿನ ಈ ಕುರ್ಚಿ ಮತಕ್ಷೇತ್ರದ ಜನರ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಿಸಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೀವಿ ಅಂತ ಹೇಳಿ ಈ ಸಭೆಯಲ್ಲಿ ಹೇಳುತ್ತಾ ತ್ರಿಶೂಲನಕ್ಕಿ ವೈಜಯಂತ್ರಿ ಸರ್ ಬರ್ಬೇಕ್ರಿ, ನಾವು ತರ್ಬೇಕು ಅನ್ನೋದು ನಮ್ದ್ರಿ. ಎಲ್ಲ ಇದೆ ಐತ್ರಿ, ಬತ್ತಿ ಐತ್ರಿ. ಸರ್ ರೀ ನಮ್ಮ ಮೇಲೆ ಭಕ್ತಿ ಇದಾರ್ರಿ, ಎಲ್ಲ ಮಾಡ್ಯಾರ್ರಿ ಸರ್. ನಮ್ರಿ ಬಸ್ತಾನ್ ಸಾಯಿ ಗುಡಿ ರೀ ಸಹಾಯ ಮಾಡಾಕದಾರ್ರಿ, ನಮ್ಮ ಮೇಲೆ ಭಕ್ತಿ ಇದಾರ್ರಿ ಅವ್ರು ಸರ್ ರೀ. ಇಷ್ಟು ದಿವಸ ತಕ ಯಾವ ಸರು ಮಾಡಿಲ್ರಿ, ಈ ಸರ್ ಭಕ್ತಿ ಇದಾನ್ರಿ, ಎಲ್ಲ ಮಾಡ್ತಾನ್ರಿ ನಮ್ಗೆ. ಮತ್ರಿ ನಾವು ಭಕ್ತಿಗೆ ಮೆಚ್ಚಿದೇವ್ರಿ ಸರ್ಗ್ರಿ. ನಾವು ಸರ್ ಸೀಟ್ ಕೊಡತ್ತ ಕೇಳ್ಕೊತೀವ್ರಿ ಸರ್. ಈಗ ಶಾಸಕರು ಏನ್ ಮಾಡಿಲ್ಲ ಕೆಲಸ ಅಲ್ಲಿ ಏನು ಮಾಡಿಲ್ಲ ಸರ್, ಜಾಗ ಇಲ್ರಿ ರಾತ್ರಿ ಸರ್. ಸರ್ ಯಾರು ಇಟ್ಟು ದಿವಸ ತಕ ಮಾಡೇ ಇಲ್ರಿ ಸರ್. ನಾವು ಬೈದಾಕ್ರಿ ಸರ್ ನೆಂಬೇದವ್ರಿ, ಇವ್ರು ಸರ್ ಮಾಡ್ತಾರ ಅನ್ನೋದು ನಮ್ಗೆ ನಂಬಿಕೆ ಐತ್ರಿ ಸರ್. ನಂಬಿಕೆ ಐತ್ರಿ, ನಾವು ಈ ಸರ್ ನಾವು ನಂಬಿಕೆ ಹಿಡ್ದಾದ್ರಿ ಸರ್. ಈಗ 2 ಸಲ ಅಲ್ಲಿ MLA ಆರಿಸಿ ಬಂದ್ರು, ಅವ್ರೇನು ನಿಮಗೆ ಮನಿ ಗಿನಿ ಏನು ಸರ್ಕಾರ ಯೋಜನೆ ಮಾಡಿಕೊಡಲಿಲ್ಲ. ಏನು ಇಲ್ರಿ ಸರ್, ಪತ್ರ ಸರ್. ಮತ್ತೆ ಈಗ ಯಾರಿಗೆ ಓಟ್ ಹಾಕವ್ರು ನೀವೆಲ್ಲ? ಇದ ಸರ್ ತರಾರಿ ಕೊಡ್ರಿ ಸೀಟ್ ರೀ ಸರ್. ನಾವ್ ಇದ ಸರ್ ಮಾಡ ಅವ್ರ ಸೀಟ್ ಕೊಡ್ರಿ ಸರ್, ನೀವ್ರಿ ಇದ ಬಾಲವ ಬೆಳಗ್ರಿ ನೋಡ್ರಿ. ಜನ ಸಹಾಯಕ್ಕಾಗಿ ನಾವು ಎಷ್ಟೋ ದಿವಸ ಕಷ್ಟಪಡೋದು ಒಂದು ಮಡ್ಯಾಗ ಹಮ್ಕೊಂಡು ಕೂತದಕ್ಕಾಗಿ ಯಾರ್ಯಾರು ಏನು ಮಾಡ್ತು ಅನ್ನೋದು ಅವ್ರು ಮಾಡ್ತು ಅನ್ನೋದು ಓಟ್ ಹಾಕುದು ಗೆದಿದು ತಮ್ಮ ಮನೆಯಲ್ಲಿ ಕುಂಡ್ರದು ಇಷ್ಟ ಆಗೈತ್ರಿ. ಇವ್ ಭಜಂತ್ರಿ ಅವ್ರೇನು ಕಷ್ಟ ಪಡ್ದಾರ್ಲೆ ಅವ್ರಿಗೆ ಮತ ಕೊಡು ಅಂತೇಳಿ ನಾವು ಅದ್ರ ಜಾರಕಿಹೊಳಿ ಅವ್ರಿಗೆ ಬಿಟ್ಕೊತೀವಿ. मेरा नाम है जयशेखर, सरसल बजेंद्र सरपंच वोट देंगे। कई को देने वाले वोट? क्या समाज सेवा में नवीन चाहिए सर? हाँ, नवीन चेहरा चाहिए कुर्सी क्षेत्र में। अभी वहाँ जो है MLA उन्होंने क्या डेवलपमेंट नहीं करे? क्या भी नहीं करे सर। मेरा नाम रशीद है। रशीद, अभी जो श्रीशैल बजंत्री हैं उनको तुम्हें कई कुछ सीट दिलाना चाहते हैं? अच्छा कार्यकर्ता को देना चाहते हैं। हाँ, आदमी तो हैं सो MLA उन्होंने क्या काम करे नहीं करे सर। उनके बारे में क्या बोलना चाहते हैं श्रीशैल बजंत्री के बारे में? अच्छा आदमी की टीम को लाना चाहते हैं। ಪ್ರಮುಖ ಸಮುದಾಯದ ಪ್ರಮುಖ ಜಾತಿಯವರು ಸಹಿತ ಶ್ರೀಶೈಲ ಭಜಂತ್ರಿಯರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು. ಇಲ್ಲಿ ರೈತ ಕೂಲಿಕಾರ ಜನನು ಬಂದಿದ್ದಾರೆ. ಯಾವುದೇ ಜಾತಿ ಧರ್ಮವಿಲ್ಲದೆ ಒಬ್ಬ ಮಾಜಿ ಸೈನಿಕನಿಗೆ ಒಂದು ಸೀಟ್ ಕೊಡಿ, ಕಾಂಗ್ರೆಸ್ದಿಂದ ನಾವು ಆರಿಸ್ತಿರ್ತೀವಿ. ಯಾವಾಗಲೂ ನಂಬರ್ 1 ಚಾನಲ್ ಭವಿಷ್ಯವಾಗುವುದಿಲ್ಲ. ಮಾಜಿ ಪೊಲೀಸ್ ಅಧಿಕಾರಿಯನ್ನ ಸೋಲಿಸಲಿಕ್ಕೆ ಮಾಜಿ ಸೈನಿಕ ಬರ್ತಾನೆ ಅಂತ ಈ ಹಿಂದಕಲೇ ನಾವು ಕಳೆದ 3 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೀವಿ. 4 ಲಕ್ಷ ಜನ ನೀವು ನೋಡಿದ್ದೀರಿ ವೀಕ್ಷಕರೇ. ಇವತ್ತು ನೂರಾರು ಜನಸಂಖ್ಯೆಯಲ್ಲಿ ಇವತ್ತು ಶ್ರೀಶೈಲ್ ಭಜಂತ್ರಿ ಅವರಿಗೆ ಕುಡ್ಚಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು, ಅವರನ್ನ ಬಹುಮತದಿಂದ ಆರಿಸಿ ತರ್ತೀವಿ ಅಂತಾರೆ. ನೀವೇ ಅವ್ರ ಬಾಯಿಂದ ಕೇಳಿ. ಬಂದಿದ್ದೀವಿ ನಾವು 100 ಜನ ಪ್ರಮುಖರು, ಆದ್ರೆ ನಾವು ಮನಸ್ಪಟ್ರೆ 50,000 ಜನ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಒತ್ತಡ ತರ್ತೀವಿ. KPCC ಕಾರ್ಯಾಲಯ ಬೆಂಗಳೂರಿಗೆ ಹೋಗ್ತೀವಿ, ಸಿದ್ದರಾಮಯ್ಯ ಅವ್ರಿಗೆ ಭೇಟಿ ಆಗ್ತೀವಿ, DK ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತೀವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಭೇಟಿ ಆಗ್ತೀವಿ, ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಭೇಟಿ ಆಗ್ತೀವಿ. ತೀವ್ರ ಒತ್ತಡ ತರ್ತೀವಿ. ಇಂಥ ಒಬ್ಬ ಮಾಜಿ ಸೈನಿಕ, ಸಮಾಜ ಸೇವಕ, ಅನ್ನದಾಸೋಹ, ಇಂಥ ವ್ಯಕ್ತಿ ನಮಗೆ ಸಿಗಂಗಿಲ್ಲ. ಇನ್ನು ಈಗಾಗಲೇ 2 ಸಾರಿ MLA ಆಗಿ ಅಲ್ಲಿ ಯಾವುದೇ ಕಾರ್ಯ ಮಾಡಿಲ್ಲ. ಅನೇಕ ಹೆಣ್ಮಕ್ಳು ಸಹಿತ ಹೇಳ್ತಾ ಇದ್ದಾರೆ. ನಿಜಕ್ಕೂ ನೋಡಿ ವೀಕ್ಷಕರೇ, ಪ್ರಜಾಪ್ರಭುತ್ವದಲ್ಲಿ ಇವತ್ತು ತಮ್ಮ ಹಕ್ಕು, ತಮ್ಮ ಮತದಾನದ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಸ್ವತಃ ಮತದಾರ ತಯಾರಾಗಿ ನಿಂತಿದ್ದಾನೆ. ಇಲ್ಲಿ ರೈತರು ಕೆಲವರು ಮುಖಂಡರಿದ್ದಾರೆ, ಅವರು ಏನ್ ಮಾತಾಡ್ತಾರೆ ಅವ್ರ ಬಾಯಿಂದ ಕೇಳಿ. ಈಗ ಶ್ರೀಶೈಲಣ್ಣ ಭಜಂತ್ರಿ ಅವ್ರಿಗೆ ನಾವು ಟಿಕೆಟ್ ಕೊಡ್ಬೇಕಂತ ಬೇಡ್ಕೊಳತ್ತಿದ್ರಿ ಅಂತ ನಮ್ಗೆ ಅವ್ರು ಚಲೋ ಮಾಡ್ಯಾರ. ಈಗ ನೋಡ್ರಿ ಶ್ರೀಶೈಲಣ್ಣ ಭಜಂತ್ರಿ ಅವರು ನಮಗಾಗ್ರಿ ಉತ್ತಮ ಸೇವಕ ಸಲ್ಲಿಸಿದಾರು. ಈಗ ನಮ್ಮ ಹಿಂದಿನ ಅವ್ರು ಏನೂ ಮಾಡಿಲ್ಲ. ಇನ್ನು ಅವ್ರಿಗೆ ನಾವು ಓಟ್ ಹಾಕಬೇಕಾಗಿ ತೀರ್ಮಾನ ಮಾಡಿದ್ವಿ. ಇನ್ನು ಹಾಗೆ ಅವ್ರಿಗೆ ಹಕ್ಕವ್ರು ನಾವು. ಶ್ರೀಶೈಲಣ್ಣ ಭಜಂತ್ರಿ ಅವರು ತುಂಬಾ ಈಗ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಶ್ರೀಶೈಲಣ್ಣ ಭಜಂತ್ರಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ತುಂಬಾ ಜಯಶಾಲಿಯಿಂದ ಅವ್ರನ್ನ ತರ್ತೇವೆ ಅಂತ ನಮ್ಮ ಕ್ಷೇತ್ರದ ಎಲ್ಲ ಜನರಿಂದ ಅಭಿಪ್ರಾಯ ಇದೆ. ಆ ಕಾರಣದಿಂದ ನಮ್ಮ ಸನ್ಮಾನ್ಯ ಶ್ರೀ ಸತೀಶ್ ಚಂದ್ರ ಜಾರಕಿಹೊಳಿ ಆಗಲಿ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಆಗಲಿ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗಲಿ ಎಲ್ಲರಿಗೂ ನಾವು ನಮ್ಮ ಕುರ್ಚಿ ಮತಕ್ಷೇತ್ರದಿಂದ ಒತ್ತಾಯ ಪೂರ್ವಕದಿಂದ ಹೇಳ್ತಾ ಇದ್ದೀವಿ. ನಮ್ಮ ಶ್ರೀಶೈಲಣ್ಣ ಭಜಂತ್ರಿ ಅವರಿಗೆ ಟಿಕೆಟ್ ಫೈನಲ್ ಮಾಡಬೇಕು.
ಇವತ್ತು ಸರಿಸುಮಾರು ನೂರಾರು ಜನಸಂಖ್ಯೆಯಲ್ಲಿ ಈಗ ಸತೀಶಣ್ಣ ಜಾರಕಿಹೊಳಿ ಅವರ ಮನೆಗೆ ಹೋಗಿದ್ದೀವಿ. ಅವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಕಾರಣದಿಂದ ಎಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಶಿವಕುಮಾರ್ ಸಾಹೇಬರಾಗಲಿ, ಸತೀಶಣ್ಣ ಜಾರಕಿಹೊಳಿ ಅವರಾಗಲಿ ಎಲ್ಲರೂ ಕೂಡಿ ನಮ್ಮ ಶ್ರೀಶೈಲ ಭಜಂತ್ರಿ ಅವರಿಗೆ ಟಿಕೆಟನ್ನು ಫೈನಲ್ ಮಾಡಬೇಕು. ಫೈನಲ್ ಮಾಡಲಿಲ್ಲ ಅಂತಂದರೆ ಇದಕ್ಕೆ ಬಂಡಾಯವಾಗಿ ನಾವು ನಿಂತು ಸನ್ಮಾನ್ಯ ನಮ್ಮ ಇವರು ಶ್ರೀಶೈಲ ಭಜಂತ್ರಿ ಅವರನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೀವಿ ಅನ್ನುವ ಎಲ್ಲರೂ ನಾವು ಹೇಳ್ತಾ ಇದ್ದೀವಿ. ಮತ್ತು ಸತೀಶಣ್ಣ ಜಾರಕಿಹೊಳಿಗೆ ಹೇಳ್ತಾ ಇದ್ದೀವಿ, ನಾವು ಇವತ್ತು ನೂರಾರು ಜನಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ. ಇನ್ನು ಸರಿಸುಮಾರು 10 ಲಕ್ಷ ಜನಸಂಖ್ಯೆ ನಮ್ಮ ಕುರ್ಚಿ ಮತಕ್ಷೇತ್ರದ ಎಷ್ಟು ಜನಸಂಖ್ಯೆ ಅಂದ್ರೆ ಎಲ್ಲರೂ ಅಲ್ಲಿ ಬಂದು ನಾವು ಭೇಟಿ ಮನವಿಯನ್ನು ಮಾತು ಕೊಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಅವರ ಹತ್ರ ಬೆಳಗ್ಗೆ ಹೋದ್ರಿ. ಏನ್ ಆಶ್ವಾಸನೆ ಕೊಟ್ಟರು ಸತೀಶ್ ಜಾರಕಿಹೊಳಿ? ಸತೀಶಣ್ಣ ಜಾರಕಿಹೊಳಿ ಅವರಿಗೆ ನಾವು ಸರಿಸುಮಾರು ಅರ್ಧ ತಾಸಿನ ಹಿಂದ್ಗಡೆ ನೂರಾರು ಜನಸಂಖ್ಯೆಯಲ್ಲಿ ಹೋಗಿ ಭೇಟಿ ಮಾಡಿದ್ವಿ. ಅವರು ಕೂಡ ನಮಗೆ ಅತ್ಯಂತ ಉಜ್ವಲವಾದ ಮನಸ್ಸಿನಿಂದ ಧನಾತ್ಮಕವಾಗಿ ಅವರು ಕೂಡ ನಮಗೆ ಸ್ಪಂದಿಸಿದ್ದಾರೆ. ಅವ್ರು ಏನ್ ಹೇಳಿದಾರಪ್ಪ ಅಂತಂದ್ರ, ನಾನು ಕೂಡ ಕುರ್ಚಿ ಮತಕ್ಷೇತ್ರದಲ್ಲಿ ಸರ್ವೆಯನ್ನ ಮಾಡಿಸ್ತೀನಿ, ಸರ್ವೆಯನ್ನ ಮಾಡಿ ಶ್ರೀಶೈಲ ಭಜಂತ್ರಿ ಅವರಿಗೆ ನಾನು ಟಿಕೆಟ್ ಅನ್ನ ಫೈನಲ್ ಮಾಡುವುದಾಗಿ ನಮ್ಮ ಎಲ್ಲ ಹಿರಿಯರೊಂದಿಗೆ ಮುಖಂಡರೊಂದಿಗೆ ಮಾತನಾಡಿ ಚರ್ಚೆ ಮಾಡಿ ನಮಗೆ ತಿಳಿಸ್ತೀನಿ ಅಂತಕ್ಕಂಥ ಭರವಸೆಯನ್ನ ನಮಗೆ ನೀಡಿದ್ದಾರೆ. ಯಾಕೆ ಶ್ರೀಶೈಲ ಭಜಂತ್ರಿ ಅವ್ರ ಬಗ್ಗೆ ನೀವು ಇಷ್ಟೊಂದು ಆಸಕ್ತಿ ವಹಿಸ್ತೀರಿ? ಅಂತದೇನು ಮಹಾನ್ ಸಾಧನೆ ಮಾಡಿದ್ದಾರೆ ಅವರು? ಯಾಕಂತಂದ್ರೆ ಅವರೊಬ್ರು ಮಾಜಿ ಸೈನಿಕ, ಆಮೇಲೆ ಅವರು ಕಡು ಬಡತನದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ, ಅವರು ತುತ್ತು ಅನ್ನಗಾಗಿ ಭಿಕ್ಷೆಯನ್ನ ಬೇಡಿರ್ತಕ್ಕಂಥ ವ್ಯಕ್ತಿ, ಬಡತನದ ರುಚಿಯನ್ನ ಅನುಭವಿಸಿರ್ತಕ್ಕಂಥ ವ್ಯಕ್ತಿ. ಬಡತನ ಅಂತಂದ್ರ ಯಾವ ವಿಶ್ವವಿದ್ಯಾನಿಲಯಗಳು ಕಲಿಸಿದಂತ ಪಾಠವನ್ನ ಬಡತನ ಅನ್ನೋದು ಕಲಿಸ್ತದೆ. ಅದಕ್ಕೆ ಅವರು ಕಡು ಬಡತನದಲ್ಲಿ ಅವರು ಕಬಡ್ಡಿಯನ್ನ ಆಡಿ ಆ ಕಬಡ್ಡಿಯನ್ನ ತಮ್ಮ ಅಸ್ತ್ರವನ್ನಾಗಿ ಮಾಡ್ಕೊಂಡು ಹುರಿಕಟ್ಟಾದ ಮೈಯನ್ನ ಸಿದ್ಧಪಡಿಸಿಕೊಂಡು ಆ ಹುರಿಕಟ್ಟಾದ ಮೈದಿಂದ ಅವರು ದೇಶ ಸೇವೆಯನ್ನ ಮಾಡ್ಲಿಕ್ಕೆ ಮಿಲಿಟರಿಯನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಭಾರತಾಂಬೆಯ ಸೇವೆಯನ್ನ ಮಾಡಿ ಬಂದಿದ್ದಾರೆ. ನಾಡ ಕಾದಿರ್ತಕ್ಕಂಥ ವ್ಯಕ್ತಿ ದೇಶ ಕಾಯ್ದೆಯಲ್ಲಿ ದೊಡ್ಡ ಕೆಲಸ ಅಲ್ಲ ಅಂತಕ್ಕಂಥ ಅದಕ್ಕೋಸ್ಕರ ನಾವು ಶ್ರೀಶೈಲ ಭಜಂತ್ರಿ ಅವರನ್ನ ಆರಿಸಿಕೊಂಡಿದ್ದೀವಿ. ಯಾಕಪ್ಪ ಅಂತಂದ್ರೆ ಈಗಿರ್ತಕ್ಕಂಥ MLAಗಳಾಗಿರ್ಬಹುದು, ಆಮೇಲೆ ಕಾಂಗ್ರೆಸ್ ಆಕಾಂಕ್ಷಿಗಳಾಗಿರ್ಬಹುದು, ಅವರು ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಬರೀ ಭರವಸೆ ಕೊಡೋದು, ಭರವಸೆಯ ನಾಯಕರಾಗಿದ್ದಾರೆ ಹೊರತಾಗಿ ಕೆಲಸಗಾರರಾಗಿಲ್ಲ. ಇವರಲ್ಲಿ ನಾವು ಶ್ರೀಶೈಲನ ಅವರಲ್ಲಿ ನಾಯಕತ್ವದ ಗುಣವನ್ನ ನೋಡಕತ್ತಿಲ್ಲ, ಸೇವಾ ಮನೋಭಾವನೆಯ ಗುಣವನ್ನ ನೋಡಕತ್ತಿದ್ವಿ. ಇದೇ ತಾನೇ ನಮ್ಮ ಅಕ್ಕಂದಿರು ಹೇಳಿದ್ರು, ಏನಪ್ಪಾ ಅಂತಂದ್ರೆ ನಮ್ಗೆ ಇರಾಕ್ ಮನಿ ಇಲ್ರಿ, ಇರಾಕ್ ಜಾಗ ಇಲ್ರಿ. ಇಲ್ಲಿ ಈಗ 10 ವರ್ಷ ಆತ ರಾಜಕೀಯ ಮಾಡಿರ್ತಕ್ಕಂಥ ರಾಜಕೀಯ ನಾಯಕರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪಾ ಅಂತಂದ್ರ ಈಗ ನಮ್ಮ ಕುರ್ಚಿ ಮತಕ್ಷೇತ್ರದಲ್ಲಿ ಸಾಕಷ್ಟು 1 ಗುಂಟೆ ಜಾಗ ಇರಲಾರ್ದಂತ ವ್ಯಕ್ತಿಗಳು ಅದಾರ. ಅಂತವ್ರಿಗೆ ನೀವು ಏನ್ ಮಾಡಕತ್ತೀರಿ? ಏನ್ ಅವ್ರಿಗೆ 1 ಗುಂಟೆ ಜಾಗ ಇಲ್ಲ, ಅವ್ರಿಗೆ ನೀವು ಭರವಸೆನ ಏನ್ ಕೊಡ್ತೀರಿ? ನಾನು ನಂಬರ್ 1 ಚಾನಲ್ ಮುಖಾಂತರ ತಮಗೆ ಒಂದು ಮನವಿಯನ್ನ ಕೇಳಕಾಕತ್ತೀನಿ. ಅಂತ ಬಡ ಜನರಿಗೆ ಏನ್ ಮಾಡಕತ್ತೀರಿ? ಇವ ಫಾರ್ ಎಕ್ಸಾಂಪಲ್ ಕುರ್ಚಿ ಮತಕ್ಷೇತ್ರವನ್ನ ಗುಡಿಸಲ ಮುಕ್ತ ಮತಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂತಕ್ಕಂಥದ್ದು ಭರವಸೆನ ಒಬ್ಬರ ಹಾಲಿ MLA ಕೊಟ್ಟಿದ್ರು. ಆ ಕುರ್ಚಿ ಮತಕ್ಷೇತ್ರದಾಗ ಇನ್ನೂ ಗುಡಿಸಲ ಅದಾವು, ಆಮೇಲೆ ಪತ್ರ ಸೆಟ್ಗಳು ಅದಾವು. ಇದಕ್ಕೆ ನೀವೇನ್ ಹೇಳ್ತೀರಿ? ಆಮೇಲೆ ಕುರ್ಚಿ ಮತಕ್ಷೇತ್ರದಾಗ ನಾನು ಮನಿಗೆ ಉತ್ತಾರ ಹಚ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಪ ಬಂಧುಗಳೇ. ಆ ಎಲ್ಲ ಭರವಸೆಗಳು ಸುಳ್ಳು, ಎಲ್ಲ ಭರವಸೆಗಳು ಪೊಳ್ಳು. ಹಿಂಗಾಗಿ ಡಾಂಬಿಕ್ ಮಾಡೋರು ನಮ್ಗೆ ಬೇಡ ಆಗ್ಯಾರು, ನಮಗೆ ಸೇವಾ ಮಾಡೋರು ಬೇಕಾಗ್ಯಾರು. ಅದಕ್ಕೋಸ್ಕರ ಶ್ರೀಶೈಲ ಭಜಂತ್ರಿ ಅವರು ಇದಕ್ಕೆ ಸಮರ್ಥವಾದ ವ್ಯಕ್ತಿ, ಅರ್ಹ ವ್ಯಕ್ತಿ. ಹೀಗಾಗಿ ನಾವು KPCC ಕಾರ್ಯಾಧ್ಯಕ್ಷರಲ್ಲಿ ಸಿದ್ದರಾಮಯ್ಯನವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳಕತ್ತಿದ್ವು, ಶ್ರೀಶೈಲ ಭಜಂತ್ರಿ ಅವರಿಗೆ ಟಿಕೆಟ್ ಅನ್ನು ನೋಡಿ ವೀಕ್ಷಕರೇ, ಮನದಾಳದ ಮಾತುಗಳು. ಕಡು ಬಡವರು, ಕೂಲಿಕಾರರು, ಪ್ರತಿಯೊಂದು ಸಮಾಜದ ಧುರೀಣರು ಒಕ್ಕಟ್ಟಾಗಿ ಇವತ್ತು ಒಂದು ಮಾಜಿ ಯೋಧನಿಗೆ ಇವತ್ತು ವಿಧಾನಸಭೆ ಪ್ರವೇಶ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು 100 ಜನ ಬಂದಿದ್ದಾರೆ, 50,000 ಜನ ಬರ್ತಾರಂತ ಹೇಳ್ತಾರೆ. 70,000 ಓಟ್ ಬಿದ್ರೆ ಅಲ್ಲಿ ಶಾಸಕ, ಈಗಿರುವ ಶಾಸಕ ಸುಳ್ಳಿನ ಭರವಸೆಯ ಶಾಸಕ ಅಂತ ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ಇವತ್ತಿನ ಇದೊಂದು ವಿಶೇಷ ಸ್ಟೋರಿ. ಶ್ರೀಶೈಲ ಭಜಂತ್ರಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು. ನೀವು ಯಾವಾಗಲೂ ನಂಬರ್ 1 ಚಾನಲ್ ನೋಡ್ತಾ ಇರಿ. ಅವರ ಅಭಿಮಾನಿಗಳ ಮುಖಾಂತರ ಇವತ್ತು ಶ್ರೀಶೈಲ ಭಜಂತ್ರಿಯಲ್ಲಿ ಮಾಡಿದಂತಹ ಸಮಾಜ ಸೇವೆ, ಸಮಾಜ ಕಾರ್ಯ ಇದೇ ಇವತ್ತಿನ ವಿಶೇಷ ಸ್ಟೋರಿ. ಮತ್ತೆ ನಂಬರ್ 1 ಚಾನಲ್ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಶ್ರೀಶೈಲ ಭಜಂತ್ರಿ
ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಈಗ ಕನ್ನಡದಾಗ ಜಲಕುಂಭ ನಡೆಸೋದಾಗಿರ್ಬೋದು ರೀ, ರೋಡ್ಗಳನ್ನು ರಿಪೇರಿ ಮಾಡಿಸೋದಾಗಿರ್ಬೋದು ರೀ, ಆಮೇಲೆ ನಮ್ಮ ಕರೋನಾ ಟೈಮ್ದಾಗ ರೇಷನ್ ಕಾರ್ಡ್ ಮಾಡಿಸೋದಾಗಿರ್ಬೋದು ರೀ, ಈಗ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಈ ಸಲ ನನಗೆ ಕಾಂಗ್ರೆಸ್ ಟಿಕೆಟ್ ಅವ್ರಿಗೆ ಕೊಡಬೇಕಂತ ಲೋಕಲ್ದವ್ರು ಎಲ್ಲರೂ ಹೇಳ್ಬೇಕು, ಸರ್ವೇದಾಗ ಹೆಸರು ಬರ್ಬೇಕು. ನಾವು ಒಬ್ಬ ಕೊಡೋಕ್ಕಾಗಲ್ಲ, ನಾನು ಒಬ್ಬರ ಕೈಗಿರಂಗಿಲ್ಲ. ಸರ್ವೇದಾಗ ಹೆಸರು ಬರ್ಬೇಕು. ಅಂದ್ರೆ ನಾವು ಅಲ್ಲಿ ಕಾಂಗ್ರೆಸ್ ಅದೀಗ ಎಲ್ಲರೂ ಪಾರ್ಟಿಯವರು ಅವ್ರ ಪರವಾಗಿ ಹೇಳಬೇಕು. ಅದಾಗ ಮುಂದಿನ ಹೆಜ್ಜೆ. ಅಲ್ಲಿ ಕಾಂಗ್ರೆಸ್ ಪಾರ್ಟಿಯವ್ರನ್ನ ಯಾರು ಸ್ಥಳೀಯವಾಗಿ ಯಾರು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೊನ್ನೆ ಪುರಸಭೆ ಎಲೆಕ್ಷನ್ ನೋಡಿದಾಗ ನಾವು BJP ಪುರಸಭೆ ಕ್ಯಾಂಡಿಡೇಟ್ ಜಾಸ್ತಿ ಆರಿಸಿ ಹೋದರೆ ಅದರ ಓಟ್ ಉಳಿದ್ರೆ ಕಾಂಗ್ರೆಸ್ಗೆ ಹಚ್ಚಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಕಾಂಗ್ರೆಸ್ ಅಲ್ಲಿ ಆರಿಸಿಕೊಳ್ಳುವಂಥ ಸರಿಯಾಗಿ ಈಗ ಸ್ಥಳೀಯವಾಗಿರ್ತಕ್ಕಂಥ ಲೀಡರ್ಗಳು ಯಾವ ಬರೀ ಎಲೆಕ್ಷನ್ ಇದ್ದಾಗ ಫಾರ್ ಎಕ್ಸಾಂಪಲ್ ಸಾಹೇಬಾಗಿ ಹೋದ್ರಿ ಅವರು ಎಲೆಕ್ಷನ್ ಇದ್ದಾಗ ಓಡಾಡಕತ್ತಾರೆ, ಅವರು ಎಲೆಕ್ಷನ್ ಇದ್ದಾಗ ಅಂತ ಬರ್ತಾರೆ. ಈ ಹೊರಗೆ ಯಾವತ್ತೂ ಓಡಾಡಕ್ಕೆ ಬರೋದು. ಅದಕ್ಕೆ ಇವಾಗ ಮಾಜಿ ಸೈನಿಕರಾಗಿರ್ತಕ್ಕಂಥ ಇವ್ರಿಗೆ 4-5 ವರ್ಷ ತನಕ 2-3 ಕೋಟಿ ರೂಪಾಯಿ ಖರ್ಚು ಮಾಡಿ ಅನ್ನದಾಸೋಹ ಆಗಿರ್ಬೋದು ರೀ, ಅನ್ನ ನೀಡೋದಾಗಿರ್ಬೋದು, ಬಡವರಿಗೆ ರೈತರಿಗೆ ಅನುಕೂಲ ಮಾಡೋದಾಗಿರ್ಬೋದು, ಹೋರಾಟ ನಾನು ಲೋಕಲ್ ಲೀಡರ್ ಚರ್ಚೆ ಮಾಡ್ತಿದ್ದೆ. ಸರ್ವೇದಾಗ ಹೆಸರು ಬರ್ಬೇಕಾದ ನೋಡೋಣ, ಸರ್ವೆ ಮಾಡಿಸೋಣ. ಸರ್ವೇದಾಗ ಯಾರಿಗೆ ಹೆಚ್ಚು ಬರುತ್ತೆ ಅವ್ರಿಗೆ ಪಾರ್ಟಿಯವ್ರು ಕೊಡೋರ. ನೀವು ನಮಗೆ ಒತ್ತಾಯಪೂರ್ವಕವಾಗಿ ನೀವು ನಾವು ಶ್ರೀಶೈಲನಾಗ ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ನೀವು ಹೇಳ್ತೀನಿ, ನನ್ನ ಕೈಗಿಲ್ಲ, ಒಬ್ಬರ ಕೈಗೆ ಸರ್ವೆ ಕೊಡಬೇಕಲ್ಲ. ಸರ್ವೇದಾಗ ಇವು ನನ್ನ ಮಾತಲ್ಲ, ಎಲ್ಲ ಕುರ್ಚಿ ಮತಕ್ಷೇತ್ರದ ಜನರ ಮಾತಾಡ್ತಾರೆ. ಸರ್ವೇದಾಗ ಕೊಡ್ತೇನೆ ಹೇಳತ್ತಲ್ಲ. ಸರ್ವೆ ಅಂದ್ರೆ ಅದ ಇಡೀ ಎಲ್ಲರದ್ದು ಅಭಿಪ್ರಾಯ ತಗೋತಾರ ನಾವು. ಸರ್ವೇದಾಗ ಹೆಸರು ಬಂದ್ರೆ ಏನು ಫೈಟ್ ಮಾಡೋದು ಟೈಮ್ ಐತಿ. ನಮ್ಮ ಒಂದು ಪ್ರೀತಿ ಒತ್ತಾಸ ಏನಂದ್ರೆ ಶ್ರೀಶೈಲನಾಗ ಕೊಡ್ರಿ, ಯಾಕಂದ್ರೆ ನಾವು ಅವ್ರನ್ನ ಅತ್ಯಂತ ಅಭೂತಪೂರ್ವಕವಾಗಿ ಗೆಲ್ಲಿಸಿ ನಾವು ಸರ್ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬರ್ತೈತೆ ಸರ್, ಅದು ನಿಮ್ಗೆ ಮತ್ತೆ ಮನವಿ ಮಾಡಕ್ಕೆ ಬರ್ತೈತೆ ಸರ್. ಸರ್ವೆ ಮಾಡ್ಸೋ ವೇಟ್ ಮಾಡ್ತೀವಿ. ಅದರ ಲಾಭವನ್ನು